ನಮಸ್ತೆ ರೈತ ಬಾಂಧವರೇ. ನೋಡಿ, ನಾವು PVC ಇಂದ HDPಗೆ ಒಂದು ಡ್ರಿಪ್ ಇರಿಗೇಷನ್ ಹಾಕಿದ್ವಿ. ಟೋಟಲ್ 2000 ಅಡಿಕೆಗೆ ಮಾಡಿರೋಂಥದ್ದು ಅಂಡರ್ಗ್ರೌಂಡ್ ಡ್ರಿಪ್ ಇರಿಗೇಷನ್ನು. ಸುಮಾರು ಒಂದು 18ರಿಂದ 20 ವರ್ಷ ಅಡಿಕೆ ತೆಂಗು ಮಿಕ್ಸೆಡ್ ಕ್ರಾಸ್ ಇದೆ. ಇದರಲ್ಲಿ ಡ್ರಿಪ್ ಇರಿಗೇಷನ್ ಹಾಕಿರೋಂಥದ್ದು. ನೋಡಿ, ಪ್ರತಿ ಒಂದು ಮರಕ್ಕೂ ಒಂದೇ ಪ್ರೆಸರಲ್ಲಿ ಬರೋಂಥದ್ದು. ಎಲ್ಲ ರೆಡಿಸಿಂಗ್ ಕಾನ್ಸೆಪ್ಟ್ ಇಲ್ಲದೆ ನಾವು ಡ್ರಿಪ್ ಇರಿಗೇಷನ್ನೇ ಮಾಡಲ್ಲ. ಪ್ರತಿಯೊಂದು ಅಷ್ಟೇ. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟು. ನೋಡಿ, ಎಂಡಿಂಗ್ ಪಾಯಿಂಟಲ್ಲಿ ಏನು ಪ್ರೆಸರ್ ಇರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಪ್ರೆಸರ್ ಇರುತ್ತೆ, ಎಂಡಿಂಗ್ ಪಾಯಿಂಟಲ್ಲೂ ಸೇಮ್ ಪ್ರೆಸರು. ನೋಡಿ, ಸೇಮ್ ಪ್ರೆಸರ್ ಇರೋಂಥದ್ದು. ನೋಡಿ, ಪ್ರತಿ ಒಂದು ಮರಕ್ಕೂ ಸಬ್ಸೆಂಟಾಗಿ ಹೋಗೋಂಥದ್ದು. ಯಾವುದಕ್ಕೂ ಏರುಪೇರು ಹೆಚ್ಚಿಗೆ ಕಮ್ಮಿ ಯಾವುದಕ್ಕೂ ಆಗೋದಿಲ್ಲ. ನಮ್ಮ ಹತ್ರ ಅಂದರೆ 8x8 ಮಾಡಿರೋ ಅಂಥದ್ದು ಇದು. ನಮ್ಮ ಹತ್ರ ಮಿನಿ ಇಟಾಚಿನೂ ಇದೆ. ಪ್ರತಿಯೊಂದು ಅಷ್ಟೇ, ಎಲ್ಲ ರೆಡಿಸಿಂಗ್ ಕಾನ್ಸೆಪ್ಟ್ ಅಂದರೆ 75ಇಂದ 63, 63ಇಂದ 50, 50ಇಂದ 40, 40ಇಂದ 20, 20ಇಂದ 16ಇಂದ 2.5 ಅಂಥದ್ದು. ನೋಡಿ, ಪ್ರತಿಯೊಂದು ಅಷ್ಟೇ. ನೋಡಿ, ಇದು ನೀವು ಸ್ಪ್ರಿಂಕ್ಲರ್ ಆಗು ಯೂಸ್ ಮಾಡ್ಬೋದು, ಫ್ಲಡ್ ಇರಿಗೇಷನ್ಗೂ ಆಗ್ಬೋದು. ಬಟ್ ವಾಲ್ ಸೆಟ್ಟು ಅಷ್ಟೇ, ವಾಲ್ ಸೆಟ್ಟು ಅಸೆಂಬ್ಲಿ ನೀಟಾಗಿದೆ. ಪ್ರತಿಯೊಂದು ಅಷ್ಟೇ, ನಾವೆಲ್ಲ ಒಂದು ಮೆಜರ್ಮೆಂಟ್ ಮಾಡಿ ಮಾಡೋ ಅಂಥದ್ದು. ಒಂದರಲ್ಲಿ ಏರುಪೇರು, ಒಂದರಲ್ಲಿ ನೀರು ಜಾಸ್ತಿ ಬರಬೇಕು, ಒಂದರಲ್ಲಿ ಕಮ್ಮಿ ಬರೋದು, ಆ ಥರದ್ದು ಏನೂ ಇರೋಲ್ಲ. ನೋಡಿ, ಇದು ಫಸ್ಟ್ ಪಾಯಿಂಟಿಂಗು, ಇದು ವಾಲ್ ಪಕ್ಕ ಇರೋಂಥ ಪಾಯಿಂಟಿಂಗು. ಇದರಲ್ಲಿ ಎಂಡಿಂಗ್ ಪಾಯಿಂಟ್. ನೋಡಿ, ಎಂಡಿಂಗ್ ಪಾಯಿಂಟು ಅಷ್ಟೇ. ಎಷ್ಟು ನೀಟಾಗಿ ಪ್ರೆಸರ್ ಬರುತ್ತೆ ಅಂದರೆ ತುಂಬ ನೀಟಾಗಿ ಬರ್ತದೆ. ನೋಡಿ, ಇದು ಎಂಡಿಂಗ್ ಪಾಯಿಂಟ್ ಅಂಥದ್ದು. ನೋಡಿ, ಇದು ಫಸ್ಟ್ ಪಾಯಿಂಟ್ ಏನು ಪ್ರೆಸರ್ ಇದೆ, ಎಂಡಿಂಗ್ ಪಾಯಿಂಟಲ್ಲೂ ಸೇಮ್ ಪ್ರೆಸರ್ ಇರೋಂಥದ್ದು. ನೋಡಿ, ಎಷ್ಟು ಪ್ರೆಸರ್ ಇದೆ. ಪ್ರತಿ ಒಂದು ಗಿಡಕ್ಕೂ ಸಬ್ಸೆಂಟ್. ನೋಡಿ, ಈಗ ಒಂದು ಬೋರ್ವೆಲ್ಲು ಒಂದು 200 ಗಿಡಕ್ಕೆ ಬಿಟ್ಟಿದ್ದೀವಿ ನಾವು. 200 ಗಿಡಕ್ಕೂ ಸೇಮ್ ಪ್ರೆಸರಲ್ಲಿ ಹೊಡೆಯೋಂಥದ್ದು. ಒಳ್ಳೊಳ್ಳೆ ನಮ್ಮ ಹತ್ರ ನೀಟಾಗಿ ಅಸೆಂಬ್ಲಿ ಮಾಡೋಂಥ ಹುಡುಗರು ಇದ್ದಾರೆ. ಕ್ಲೀನಾಗಿ ಎಲ್ಲ ವರ್ಕ್ಗಳು ಅಷ್ಟೇ ನೀಟಾಗಿ, ಭಾಳ ನೀಟಾಗಿ ಅಸೆಂಬ್ಲಿ ಮಾಡೋಂಥದ್ದು. ಎಲ್ಲ ಗಿಡಕ್ಕೂ ಒಂದೇ ಯೂನಿಫಾರ್ಮ್ ಆಗಿ ಹೋಗುತ್ತೆ. ನೋಡಿ, ಇದು HDPಯಿಂದ PVC ಕನ್ವರ್ಟ್ ಆಗಿರೋಂಥ ಡ್ರಿಪ್ ಇರಿಗೇಷನ್. ಇದು ಸುಮಾರು ನಾವು ಒಂದು 4.5-5 ಎಕರೆಗೆ ಹಾಕಿರೋಂಥದ್ದು.